ಹರಿ ಅವರಿದ್ದಾರೆ. ನಮಸ್ಕಾರ ಸರ್. ಕಳೆದ 2-3 ದಶಕಗಳ ಈ ಬಗೆಯ ಅಂದ್ರೆ ಮೂಲಭೂತವಾದ ವಿದ್ಯಮಾನಗಳನ್ನು ನೀವು ನೋಡ್ಕೊಂಡೇ ಬಂದಿರ್ತೀರಾ. ಡೆಫಿನೆಟ್ಲಿ ಯು ಆರ್ ಮಚ್ ಅವೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ಈ ಸಾರಿ ಒಂದು ಸಣ್ಣ ಡಿಫರೆನ್ಸ್. ನಿನ್ನೆ ರಾತ್ರಿ ಘಟನೆ ನಡೆಯುತ್ತೆ, ಇವತ್ತು ಬೆಳಗ್ಗೆ ಕೇಂದ್ರ ಗೃಹ ಸಚಿವರು ಅಲ್ಲಿ ಸ್ಥಳದಲ್ಲಿ ಹೋಗಿ ಸ್ಪಾಟ್ ಅಲ್ಲಿ ಹೋಗಿ ದಡ ದಡ ಅಂತ ಒಬ್ಬರೇ ನಡ್ಕೊಂಡೋಗ ಏನಿದೆ ನೋಡೋಣ ಅಂತ ಹೋಗಿ ನಿಂತ್ಕೊತಾರೆ. ಹೆಂಗ್ ನೋಡ್ತೀರಾ ಸರ್? ಇದು ಒಳ್ಳೆ. ಇಲ್ಲಿವರೆಗೆ ನಾನಂತೂ ನನ್ನ ಸರ್ವಿಸ್ ಅಲ್ಲಿ 40 ವರ್ಷಗಳು ನಾನು ಸರ್ವಿಸ್ ಮಾಡಿದ್ದೀನಿ. ಏನ್ಕೆಲ್ಲಿ ಬಹಳ ಇದಿದೆ ಅಂತ ದುರ್ಗಮ ಪ್ರದೇಶಗಳಲ್ಲಿ ಅಂತ ಆ ಜಾಗಗಳಲ್ಲಿ ದುರ್ಗಮ ಅಲ್ಲ, ಅದು ಟೂರಿಸ್ಟ್ ಪ್ಲೇಸ್ ಅದು. ಆ ಜಾಗದಲ್ಲಿ ಎಲ್ಲಾ ಜನರನ್ನ ಬಿಟ್ಟು ಗೃಹ ಮಂತ್ರಿಯವರೇ ಸ್ವತಃ ಆ ಜಾಗಕ್ಕೆ ಹೋಗಿರೋದು ನೋಡಿದ್ರೆ ಇಟ್ ಶೋಸ್ ದಿ ಕ್ವಾಲಿಟಿ ಆಫ್ ಲೀಡರ್ಶಿಪ್. ಅಂಡ್ ಅದನ್ನ ಒಂದು ಜನಗಳಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅದು ಆ ರೀತಿ ಹೋದ್ರೆ ಜನಗಳಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅದು ನೋ ಡೌಟ್. ಅವರ ಗ್ರೌಂಡ್ ಸಿಚುವೇಶನ್ ನೋಡ್ಲಿಕ್ಕೆ ಬೇರೆ ಆಫೀಸರ್ಸ್ಗಳಿಗೆ ಇನ್ಫಾರ್ಮೇಶನ್ ತಗೊಳ್ಳೋದಕ್ಕಿಂತ ಸ್ವತಃ ಹೋಗಿ ಅಲ್ಲಿ ನಾನು ನೋಡ್ತಾ ಇದ್ದೀನಿ. ಕೋರ್ ಕಮಾಂಡರ್ಸ್ ಮತ್ತೆ ಮೇಜರ್ ಜನರಲ್ಸ್, ಲೆಫ್ಟಿನೆಂಟ್ ಜನರಲ್ಸ್, ಕರ್ನಲ್ಸ್, ಬ್ರಿಗೇಡಿಯರ್ಸ್ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಎಲ್ಲಿಂದ ಅಟ್ಯಾಕ್ ಆಯ್ತು, ಹೇಗಾಯ್ತು ಅಂತೇಳಿ ಅವರ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಲಿಕ್ಕೆ ತಯಾರಿದೆ. ಯಾಕೆಂತ ಹೇಳಿದ್ರೆ ಮುಂದಿನ ಆಕ್ಷನ್ಸ್ ಏನಾಗ್ತಾ ಇದೆ ಈ ಇನ್ಫಾರ್ಮೇಶನ್ ಬೇಸ್ ಮೇಲೆ ಗೃಹ ಮಂತ್ರಾಲಯದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಮತ್ತೆ ಮೋದಿ ಮಾರಲ್ ಸ್ಟ್ರೆಂತ್ ಅನ್ನು ತುಂಬುತ್ತೆ ಅಮಿತ್ ಶಾ ಅವರ ನಡೆ. ಖಂಡಿತ. ಈಗ ಯಾಕಂತ ಹೇಳಿದ್ರೆ ಎಲ್ಲರ ಇನ್ವಾಲ್ವ್ಮೆಂಟ್ ಇದೆ. ಇದು ಸೀದಾ ಅಮಿತ್ ಶಾ ಅವರೇ ಸ್ವತಃ ಬಂದು ತಮ್ಮ ಮಿಲಿಟರಿ ಕಮಾಂಡರ್ಸ್ ಗಳ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಖಂಡಿತ ಇಟ್ಸ್ ಎ ಬೂಸ್ಟರ್ ಫಾರ್ ದಿ ಸೋಲ್ಜರ್ಸ್. ಮುಂದಿನ ಕಾರ್ಯಕ್ಕೆ ಏನು ಹೋಗ್ಬೇಕೋ ಅದು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅವರು. ಇದು ಖಂಡಿತ ಇದು ಒಳ್ಳೆ ವಿಚಾರ. ಈ ರೀತಿಯಾಗಿ ನನ್ನ ಮನಸ್ಸಿಗೆ LOCಯಲ್ಲಿ ಎಲ್ಲ ಪ್ರತಿಯೊಂದು ಮಿನಿಸ್ಟರ್ಗಳಾಗಲಿ, ಶಾಸಕರಾಗಲಿ, ಎಂಪಿಗಳಾಗಲಿ ಹೋಗಿ ನೋಡಿ ಬರಬೇಕು. ಆವಾಗಲೇ ಈ ರೀತಿ ಕ್ರಿಟಿಸಿಸಮ್ಗಳಾಗಲಿ ಅದರದ್ದು ರಿಯಾಲಿಟಿ ಏನಿದೆ ಅದು ಗೊತ್ತಾಗ್ತದೆ. ಅವರು ಹೋಗಿ ನೋಡ್ಬೇಕಲ್ಲಿ ಪ್ರತಿಯೊಬ್ಬರು. ಒಂದು ಬಾಲಾಕೋಟ್ ಏರ್ ಸ್ಟ್ರೈಕ್ ನಂತ ಸ್ಟ್ರೈಕ್ ಆದಾಗ ಸಾಕ್ಷ್ಯ ಕೊಡಿ ಅಂತ ಕೇಳುವ ಬಾಯಿಗಳು ಅಂತ ಜನರು ಅಲ್ಲಿ ಹೋಗಿ ಇರ್ಬೇಕು, ಅಲ್ಲಿ ನೋಡ್ಬೇಕು. ಅವರು ಅಲ್ಲಿ ನೋಡ್ಬೇಕಲ್ಲಿ, ಅಲ್ಲಿ ನೋಡ್ಲಿಕ್ಕೆ ಅವರಿಗೆ ಅಲ್ಲಿ ಆಕ್ಚುಯಲ್ ಒಬ್ಬ ಸೈನಿಕನ ಒಂದು ಮನಸ್ಥಿತಿ ಯಾವ ರೀತಿ ಇರ್ತದೆ. ನೀವು ಇಲ್ಲಿ ಈ ರೀತಿ ಮಾತಾಡಬೇಕಾದ್ರೆ ಈಗ ಎಲ್ಲಾ ಕಡೆ ಟಿವಿಗಳು ಇದೆ. ಒಬ್ಬ ಸೋಲ್ಜರ್ ನೋಡ್ತಾನೆ ಟಿವಿ. ಈಗ ಅವನಿಗೆ ಅವಮಾನ ಆದಾಗ ಅವರಿಗೆ ಅವನ ಮನಸ್ಥಿತಿ ಏನಾಗಬಾರದು. ಸೊ ಅದನ್ನ ನಾವು ಅವಾಯ್ಡ್ ಮಾಡಬೇಕು. ಏನಕ್ಕೆ ಇವರು ಯಾವ ಟೀಕೆ ಟಿಪ್ಪಣಿಗಳಿಗೂ ಆರ್ಮಿ ಕೇಳೋದಿಲ್ಲ, ತಮ್ಮ ಕಾರ್ಯವನ್ನು ಮಾಡೇ ಮಾಡ್ತಾರೆ. ಕರೆಕ್ಟ್. ವಂಡರ್ಫುಲ್. ಹರಿ ಅವರಿದ್ದಾರೆ. ನಮಸ್ಕಾರ ಸರ್. ಕಳೆದ 2-3 ದಶಕಗಳ ಈ ಬಗೆಯ ಅಂದ್ರೆ ಮೂಲಭೂತವಾದ ವಿದ್ಯಮಾನಗಳನ್ನು ನೀವು ನೋಡ್ಕೊಂಡೇ ಬಂದಿರ್ತೀರಾ. ಡೆಫಿನೆಟ್ಲಿ ಯು ಆರ್ ಮಚ್ ಅವೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ಈ ಸಾರಿ ಒಂದು ಸಣ್ಣ ಡಿಫರೆನ್ಸ್. ನಿನ್ನೆ ರಾತ್ರಿ ಘಟನೆ ನಡೆಯುತ್ತೆ, ಇವತ್ತು ಬೆಳಗ್ಗೆ ಕೇಂದ್ರ ಗೃಹ ಸಚಿವರು ಅಲ್ಲಿ ಸ್ಥಳದಲ್ಲಿ ಹೋಗಿ ಸ್ಪಾಟ್ ಅಲ್ಲಿ ಹೋಗಿ ದಡ ದಡ ಅಂತ ಒಬ್ಬರೇ ನಡ್ಕೊಂಡೋಗ ಏನಿದೆ ನೋಡೋಣ ಅಂತ ಹೋಗಿ ನಿಂತ್ಕೊತಾರೆ. ಹೆಂಗ್ ನೋಡ್ತೀರಾ ಸರ್? ಇದು ಒಳ್ಳೆ. ಇಲ್ಲಿವರೆಗೆ ನಾನಂತೂ ನನ್ನ ಸರ್ವಿಸ್ ಅಲ್ಲಿ 40 ವರ್ಷಗಳು ನಾನು ಸರ್ವಿಸ್ ಮಾಡಿದ್ದೀನಿ. ಏನ್ಕೆಲ್ಲಿ ಬಹಳ ಇದಿದೆ ಅಂತ ದುರ್ಗಮ ಪ್ರದೇಶಗಳಲ್ಲಿ ಅಂತ ಆ ಜಾಗಗಳಲ್ಲಿ ದುರ್ಗಮ ಅಲ್ಲ, ಅದು ಟೂರಿಸ್ಟ್ ಪ್ಲೇಸ್ ಅದು. ಆ ಜಾಗದಲ್ಲಿ ಎಲ್ಲಾ ಜನರನ್ನ ಬಿಟ್ಟು ಗೃಹ ಮಂತ್ರಿಯವರೇ ಸ್ವತಃ ಆ ಜಾಗಕ್ಕೆ ಹೋಗಿರೋದು ನೋಡಿದ್ರೆ ಇಟ್ ಶೋಸ್ ದಿ ಕ್ವಾಲಿಟಿ ಆಫ್ ಲೀಡರ್ಶಿಪ್. ಅಂಡ್ ಅದನ್ನ ಒಂದು ಜನಗಳಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅದು ಆ ರೀತಿ ಹೋದ್ರೆ ಜನಗಳಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅದು ನೋ ಡೌಟ್. ಅವರ ಗ್ರೌಂಡ್ ಸಿಚುವೇಶನ್ ನೋಡ್ಲಿಕ್ಕೆ ಬೇರೆ ಆಫೀಸರ್ಸ್ಗಳಿಗೆ ಇನ್ಫಾರ್ಮೇಶನ್ ತಗೊಳ್ಳೋದಕ್ಕಿಂತ ಸ್ವತಃ ಹೋಗಿ ಅಲ್ಲಿ ನಾನು ನೋಡ್ತಾ ಇದ್ದೀನಿ. ಕೋರ್ ಕಮಾಂಡರ್ಸ್ ಮತ್ತೆ ಮೇಜರ್ ಜನರಲ್ಸ್, ಲೆಫ್ಟಿನೆಂಟ್ ಜನರಲ್ಸ್, ಕರ್ನಲ್ಸ್, ಬ್ರಿಗೇಡಿಯರ್ಸ್ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಎಲ್ಲಿಂದ ಅಟ್ಯಾಕ್ ಆಯ್ತು, ಹೇಗಾಯ್ತು ಅಂತೇಳಿ ಅವರು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಲಿಕ್ಕೆ ತಯಾರಿದೆ. ಯಾಕೆಂತ ಹೇಳಿದ್ರೆ ಮುಂದಿನ ಆಕ್ಷನ್ಸ್ ಏನಾಗ್ತಾ ಇದೆ ಈ ಇನ್ಫಾರ್ಮೇಶನ್ ಬೇಸ್ ಮೇಲೆ ಗೃಹ ಮಂತ್ರಾಲಯದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಮತ್ತೆ ಮೋದಿ ಮಾರಲ್ ಸ್ಟ್ರೆಂತ್ ಅನ್ನು ತುಂಬುತ್ತೆ ಅಮಿತ್ ಶಾ ಅವರ ನಡೆ. ಖಂಡಿತ. ಈಗ ಯಾಕಂತ ಹೇಳಿದ್ರೆ ಎಲ್ಲರ ಇನ್ವಾಲ್ವ್ಮೆಂಟ್ ಇದೆ. ಇದು ಸೀದಾ ಅಮಿತ್ ಶಾ ಅವರೇ ಸ್ವತಃ ಬಂದು ತಮ್ಮ ಮಿಲಿಟರಿ ಕಮಾಂಡರ್ಸ್ ಗಳ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಖಂಡಿತ ಇಟ್ಸ್ ಎ ಬೂಸ್ಟರ್ ಫಾರ್ ದಿ ಸೋಲ್ಜರ್ಸ್. ಮುಂದಿನ ಕಾರ್ಯಕ್ಕೆ ಏನು ಹೋಗ್ಬೇಕೋ ಅದು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅವರು. ಇದು ಖಂಡಿತ ಇದು ಒಳ್ಳೆ ವಿಚಾರ. ಈ ರೀತಿಯಾಗಿ ನನ್ನ ಮನಸ್ಸಿಗೆ LOCಯಲ್ಲಿ ಎಲ್ಲ ಪ್ರತಿಯೊಂದು ಮಿನಿಸ್ಟರ್ಗಳಾಗಲಿ, ಶಾಸಕರಾಗಲಿ, ಎಂಪಿಗಳಾಗಲಿ ಹೋಗಿ ನೋಡಿ ಬರಬೇಕು. ಆವಾಗಲೇ ಈ ರೀತಿ ಕ್ರಿಟಿಸಿಸಮ್ಗಳಾಗಲಿ ಅದರದ್ದು ರಿಯಾಲಿಟಿ ಏನಿದೆ ಅದು ಗೊತ್ತಾಗ್ತದೆ.
ಅವರು ಹೋಗಿ ನೋಡ್ಬೇಕಲ್ಲಿ ಪ್ರತಿಯೊಬ್ಬರು. ಒಂದು ಬಾಲಾಕೋಟ್ ಏರ್ ಸ್ಟ್ರೈಕ್ ನಂತ ಸ್ಟ್ರೈಕ್ ಆದಾಗ ಸಾಕ್ಷ್ಯ ಕೊಡಿ ಅಂತ ಕೇಳುವ ಬಾಯಿಗಳು ಅಂತ ಜನರು ಅಲ್ಲಿ ಹೋಗಿ ಇರ್ಬೇಕು, ಅಲ್ಲಿ ನೋಡ್ಬೇಕು ಅವರು, ಅಲ್ಲಿ ನೋಡ್ಬೇಕಲ್ಲಿ, ಅಲ್ಲಿ ನೋಡ್ಲಿಕ್ಕೆ ಅವರಿಗೆ ಅಲ್ಲಿ ಆಕ್ಚುಯಲ್ ಒಬ್ಬ ಸೈನಿಕನ ಒಂದು ಮನಸ್ಥಿತಿ ಯಾವ ರೀತಿ ಇರ್ತದೆ. ನೀವು ಇಲ್ಲಿ ಈ ರೀತಿ ಮಾತಾಡಬೇಕಾದ್ರೆ ಈಗ ಎಲ್ಲಾ ಕಡೆ ಟಿವಿಗಳು ಇದೆ, ಒಬ್ಬ ಸೋಲ್ಜರ್ ನೋಡ್ತಾನೆ ಟಿವಿ. ಈಗ ಅವನಿಗೆ ಅವಮಾನ ಆದಾಗ ಅವರಿಗೆ ಅವನ ಮನಸ್ಥಿತಿ ಏನಾಗಬಾರದು. ಸೊ ಅದನ್ನ ನಾವು ಅವಾಯ್ಡ್ ಮಾಡಬೇಕು. ಏನಕ್ಕೆ ಇವರು ಯಾವ ಟೀಕೆ ಟಿಪ್ಪಣಿಗಳಿಗೂ ಆರ್ಮಿ ಕೇಳೋದಿಲ್ಲ, ತಮ್ಮ ಕಾರ್ಯವನ್ನು ಮಾಡೇ ಮಾಡ್ತಾರೆ. ಕರೆಕ್ಟ್. ವಂಡರ್ಫುಲ್. ಪಿ ಹರಿ ಅವರಿದ್ದಾರೆ. ನಮಸ್ಕಾರ ಸರ್. ಕಳೆದ 2-3 ದಶಕಗಳ ಈ ಬಗೆಯ ಅಂದ್ರೆ ಮೂಲಭೂತವಾದ ವಿದ್ಯಮಾನಗಳನ್ನು ನೀವು ನೋಡ್ಕೊಂಡೇ ಬಂದಿರ್ತೀರಾ. ಡೆಫಿನೆಟ್ಲಿ ಯು ಆರ್ ಮಚ್ ಅವೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ಈ ಸಾರಿ ಒಂದು ಸಣ್ಣ ಡಿಫರೆನ್ಸ್. ನಿನ್ನೆ ರಾತ್ರಿ ಘಟನೆ ನಡೆಯುತ್ತೆ, ಇವತ್ತು ಬೆಳಗ್ಗೆ ಕೇಂದ್ರ ಗೃಹ ಸಚಿವರು ಅಲ್ಲಿ ಸ್ಥಳದಲ್ಲಿ ಹೋಗಿ ಸ್ಪಾಟ್ ಅಲ್ಲಿ ಹೋಗಿ ದಡ ಅಂತ ಒಬ್ಬರೇ ನಡ್ಕೊಂಡೋಗಿ ಏನಿದೆ ನೋಡೋಣ ಅಂತ ಹೋಗಿ ನಿಂತ್ಕೊತಾರೆ. ಎಕ್ಸಲೆಂಟ್. ಹೆಂಗ್ ನೋಡ್ತೀರಾ ಸರ್? ಇದು ಒಳ್ಳೆ. ಇಲ್ಲಿವರೆಗೆ ನಾನಂತೂ ನನ್ನ ಸರ್ವಿಸ್ ಅಲ್ಲಿ 40 ವರ್ಷಗಳು ನಾನು ಸರ್ವಿಸ್ ಮಾಡಿದ್ದೀನಿ. ಏನ್ಕೆಲ್ಲಿ ಬಹಳ ಇದಿದೆ ಅಂತ ದುರ್ಗಮ ಪ್ರದೇಶಗಳಲ್ಲಿ, ಅಂತ ಆ ಜಾಗಗಳಲ್ಲಿ ದುರ್ಗಮಲ್ಲ, ಅದು ಟೂರಿಸ್ಟ್ ಪ್ಲೇಸ್ ಅದು. ಆ ಜಾಗದಲ್ಲಿ ಎಲ್ಲಾ ಜನರನ್ನ ಬಿಟ್ಟು ಗೃಹ ಮಂತ್ರಿಯವರೇ ಸ್ವತಃ ಆ ಜಾಗಕ್ಕೆ ಹೋಗಿರೋದು ನೋಡಿದ್ರೆ ಇಟ್ ಶೋಸ್ ದಿ ಕ್ವಾಲಿಟಿ ಆಫ್ ಲೀಡರ್ಶಿಪ್. ಅಂಡ್ ಅದನ್ನ ಒಂದು ಜನಗಳಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅದು ಆ ರೀತಿ ಹೋದ್ರೆ ಜನಗಳಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅದು ನೋ ಡೌಟ್. ಅವರ ಗ್ರೌಂಡ್ ಸಿಚುವೇಶನ್ ನೋಡ್ಲಿಕ್ಕೆ ಬೇರೆ ಆಫೀಸರ್ಸ್ಗಳಿಗೆ ಇನ್ಫಾರ್ಮೇಶನ್ ತಗೊಳ್ಳೋದಕ್ಕಿಂತ ಸ್ವತಃ ಹೋಗಿ ಅಲ್ಲಿ ನಾನು ನೋಡ್ತಾ ಇದ್ದೀನಿ. ಕೋರ್ ಕಮಾಂಡರ್ಸ್ ಮತ್ತೆ ಮೇಜರ್ ಜನರಲ್ಸ್, ಲೆಫ್ಟಿನೆಂಟ್ ಜನರಲ್ಸ್, ಕರ್ನಲ್ಸ್, ಬ್ರಿಗೇಡಿಯರ್ಸ್ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಎಲ್ಲಿಂದ ಅಟ್ಯಾಕ್ ಆಯ್ತು, ಹೇಗಾಯ್ತು ಅಂತೇಳಿ ಅವರ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಲಿಕ್ಕೆ ತಯಾರಿದೆ. ಯಾಕಂತ ಹೇಳಿದ್ರೆ ಮುಂದಿನ ಆಕ್ಷನ್ಸ್ ಏನಾಗ್ತಾ ಇದೆ ಈ ಇನ್ಫಾರ್ಮೇಶನ್ ಬೇಸ್ ಮೇಲೆ ಗೃಹ ಮಂತ್ರಾಲಯದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಮತ್ತೆ ಮೋದಿ ಮಾರಲ್ ಸ್ಟ್ರೆಂತ್ ಅನ್ನು ತುಂಬುತ್ತೆ ಅಮಿತ್ ಶಾ ಅವರ ನಡೆ. ಖಂಡಿತ. ಈಗ ಯಾಕಂತ ಹೇಳಿದ್ರೆ ಎಲ್ಲರ ಇನ್ವಾಲ್ವ್ಮೆಂಟ್ ಇದೆ. ಇದು ಸೀದಾ ಅಮಿತ್ ಶಾ ಅವರೇ ಸ್ವತಃ ಬಂದು ತಮ್ಮ ಮಿಲಿಟರಿ ಕಮಾಂಡರ್ಸ್ಗಳ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಖಂಡಿತ ಇಟ್ಸ್ ಎ ಬೂಸ್ಟರ್ ಫಾರ್ ದಿ ಸೋಲ್ಜರ್ಸ್. ಮುಂದಿನ ಕಾರ್ಯಕ್ಕೆ ಏನು ಹೋಗ್ಬೇಕು ಅದು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅವರು. ಇದು ಖಂಡಿತ ಇದು ಒಳ್ಳೆ ವಿಚಾರ. ಈ ರೀತಿಯಾಗಿ ನನ್ನ ಮನಸ್ಸಿಗೆ LOCಯಲ್ಲಿ ಎಲ್ಲ ಪ್ರತಿಯೊಂದು ಮಿನಿಸ್ಟರ್ಗಳಾಗಲಿ, ಶಾಸಕರಾಗಲಿ, ಎಂಪಿಗಳಾಗಲಿ ಹೋಗಿ ನೋಡಿ ಬರಬೇಕು. ಆವಾಗಲೇ ಈ ರೀತಿ ಕ್ರಿಟಿಸಿಸಮ್ಗಳಾಗಲಿ ಅದರದ್ದು ರಿಯಾಲಿಟಿ ಏನಿದೆ ಅದು ಗೊತ್ತಾಗ್ತದೆ. ಅವರು ಹೋಗಿ ನೋಡ್ಬೇಕಲ್ಲಿ ಪ್ರತಿಯೊಬ್ಬರು. ಒಂದು ಬಾಲಾಕೋಟ್ ಏರ್ ಸ್ಟ್ರೈಕ್ ನಂತ ಸ್ಟ್ರೈಕ್ ಆದಾಗ ಸಾಕ್ಷ್ಯ ಕೊಡಿ ಅಂತ ಕೇಳುವ ಬಾಯಿಗಳು ಅಂತ ಜನರು ಅಲ್ಲಿ ಹೋಗಿ ಇರ್ಬೇಕು, ಅಲ್ಲಿ ನೋಡ್ಬೇಕು ಅವರು, ಅಲ್ಲಿ ನೋಡ್ಬೇಕಲ್ಲಿ, ಅಲ್ಲಿ ನೋಡ್ಲಿಕ್ಕೆ ಅವರಿಗೆ ಅಲ್ಲಿ ಆಕ್ಚುಯಲ್ ಒಬ್ಬ ಸೈನಿಕನ ಒಂದು ಮನಸ್ಥಿತಿ ಯಾವ ರೀತಿ ಇರ್ತದೆ. ನೀವು ಇಲ್ಲಿ ಈ ರೀತಿ ಮಾತಾಡಬೇಕಾದ್ರೆ ಈಗ ಎಲ್ಲಾ ಕಡೆ ಟಿವಿಗಳು ಇದೆ, ಒಬ್ಬ ಸೋಲ್ಜರ್ ನೋಡ್ತಾನೆ ಟಿವಿ. ಈಗ ಅವನಿಗೆ ಅವಮಾನ ಆದಾಗ ಅವರಿಗೆ ಅವನ ಮನಸ್ಥಿತಿ ಏನಾಗಬಾರದು. ಸೊ ಅದನ್ನ ನಾವು ಅವಾಯ್ಡ್ ಮಾಡಬೇಕು. ಏನಕ್ಕೆ ಇವರು ಯಾವ ಟೀಕೆ ಟಿಪ್ಪಣಿಗಳಿಗೂ ಆರ್ಮಿ ಕೇಳೋದಿಲ್ಲ, ತಮ್ಮ ಕಾರ್ಯವನ್ನು ಮಾಡೇ ಮಾಡ್ತಾರೆ. ಕರೆಕ್ಟ್. ವಂಡರ್ಫುಲ್.